Hello, good morning. Welcome to the day 5 of the 12-minute show. So, let's start our first question. ಮೊದಲನೇದಾಗಿ ಆಲ್ಜಿಬ್ರಾ ವಿಶ್ಲೇಷಣೆ ಮತ್ತು ಪ್ರತಿನಿಧಿತ್ವ ಸಿದ್ಧಾಂತಕ್ಕೆ ನೀಡಿದ ಅಪೂರ್ವ ಕೊಡುಗೆಗಾಗಿ 2025ರ ಏಬಲ್ ಪ್ರಶಸ್ತಿಯನ್ನು ಯಾರು ಪಡೆದರು? Who won the 2025 Abel Prize for exceptional contribution to the algebraic analysis and representation theory? ಇಲ್ಲಿ ಯಾವ ಒಂದು ಫೀಲ್ಡ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಮ್ಯಾಥಮೆಟಿಕ್ಸ್ ಫೀಲ್ಡ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ? ಏಬಲ್ ಪ್ರೈಸ್ ಯಾವ ಒಂದು ಫೀಲ್ಡ್ಗೆ ರಿಲೇಟೆಡ್? ಮ್ಯಾಥ್ಸ್ ಫೀಲ್ಡ್ಗೆ ರಿಲೇಟೆಡ್. ಮತ್ತೆ ಈ ವರ್ಷ ಹೋದ ವರ್ಷ 2025 ಏಬಲ್ ಪ್ರೈಸ್ ಯಾರಿಗೆ ಸಿಕ್ಕಿದೆ ಅಂದ್ರೆ ಒಬ್ಬ ಜಾಪನೀಸ್ ಮ್ಯಾಥಮೆಟಿಷಿಯನ್. ಯಾರು? ಜಾಪನೀಸ್ ಮ್ಯಾಥಮೆಟಿಷಿಯನ್ ಮಸಕಿ ಕೈಶ್ವಾರ ಅವ್ರಿಗೆ ಏಬಲ್ ಪ್ರೈಸ್ ಸಿಕ್ಕಿದೆ. ಆಮೇಲೆ ನೆನ್ಪಿಟ್ಕೋಬೇಕು, ಏಬಲ್ ಪ್ರೈಸ್ ಯಾವುದಕ್ಕೆ ರಿಲೇಟೆಡ್? ಇಟ್ ಇಸ್ ರಿಲೇಟೆಡ್ ಟು ಇನ್ ದ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್. ಹೂ ಆನ್ ದ 2026 ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಫಾರ್ ದ ನಾವೆಲ್ ತೈವಾನ್ ಟ್ರಾವಲಾಗ್ ಕಾದಂಬರಿಗಾಗಿ 2026ರ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಯಾರು ಅಂತಂದ್ರೆ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. 2026 ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸರು ಯಾಂಗ್ ಶುವಾಂಗ್ ಝಿ ಅಂಡ್ ಲಿಂಗ್ ಕಿಂಗ್. 2026ರ ಗೋಲ್ಡನ್ ಗ್ಲೋಬ್ಸ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಾಟಕೀಯ ಟಿವಿ ಸರಣಿ ಪ್ರಶಸ್ತಿಯನ್ನು ಯಾವ ಸರಣಿ ಗೆದ್ದಿತು? ವಿಚ್ ಟೆಲಿವಿಷನ್ ಸೀರೀಸ್ ವಾನ್ ದ ಬೆಸ್ಟ್ ಡ್ರಾಮಾ ಸೀರೀಸ್ ಅವಾರ್ಡ್ ಅಟ್ ದ ಗೋಲ್ಡನ್ ಗ್ಲೋಬಲ್ ಅವಾರ್ಡ್ಸ್ 2026? ಯಾವ ಒಂದು ಸೀರೀಸ್ ಅಂದ್ರೆ ದ ಪಿತ್ ಅಂತ ಕರಿತೀವಿ. ದ ಪಿತ್ ಅಂತ ನಾವು ಕರಿತೀವಿ. Which country conferred its highest civilian award, Order of the Most Ancient Welwitschia Mirabilis, to Prime Minister Narendra Modi? ಯಾವ ದೇಶವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ವೆಲ್ವಿಸ್ಚಿಯಾ ಮಿರಾಬೆಲಿಸ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಿತು? ಯಾವ ಒಂದು ದೇಶ ಈ ಒಂದು ಅವಾರ್ಡ್ನ ಅಥವಾ ಒಂದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಡ್ತು ಅಂತಂದ್ರೆ ನಾಂಬಿಯಾ. ಯಾವುದು? ನಾಂಬಿಯಾ. Which city hosted the Global Space Exploration Conference 2025? Global Space Exploration Conference 2025 ಯಾವ ನಗರದಲ್ಲಿ ನಡೆಯಿತು ಅಂದ್ರೆ 2025ರಲ್ಲಿ ಭಾರತದ ನ್ಯೂ ದೆಹಲಿಯಲ್ಲಿ ಇದು ನಡೀತು. ಸರಿನಾ? ಮತ್ತೆ ಈ ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕಾನ್ಫರೆನ್ಸ್ ಯಾವುದಕ್ಕೆ ರಿಲೇಟೆಡ್ ಅಂದ್ರೆ ಸ್ಪೇಸ್ಗೆ ರಿಲೇಟೆಡ್. Which organization, in collaboration with the Office of the Principal Scientific Advisor (PSA), organized the ESTIC 2025 conclave? ಈ ESTIC 2025 conclave ಅಂದ್ರೇನು? E ಅಂದ್ರೇನು? ಎಮರ್ಜಿಂಗ್. E ಅಂದ್ರೆ ಎಮರ್ಜಿಂಗ್, S ಅಂದ್ರೆ ಸೈನ್ಸ್, T ಅಂದ್ರೆ ಟೆಕ್ನಾಲಜಿ ಮತ್ತು I ಅಂದ್ರೇನು? ಇನೋವೇಷನ್. ಎಮರ್ಜಿಂಗ್ ಸೈನ್ಸ್ ಟೆಕ್ನಾಲಜಿ ಇನೋವೇಷನ್ ಕಾನ್ಕ್ಲೇವ್ ಅಂತ ಕರಿತೀವಿ. ಸೊ ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಒಂದು ಆರ್ಗನೈಸ್ ಆಯ್ತು ಅಂತಂದ್ರೆ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆನಾ? ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. Exercise Yuddh Abhyas 2025 is a joint military exercises conducted between India and which country? ಯುದ್ಧ ಅಭ್ಯಾಸ 2025ರ ಸೇನಾ ಅಭ್ಯಾಸವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುವ ಸಂಯುಕ್ತ ಸೈನಿಕ ಅಭ್ಯಾಸವಾಗಿದೆ? ಯಾವ ಒಂದು ಯುದ್ಧಾಭ್ಯಾಸ ಅಂತಂದ್ರೆ ಎರಡು ದೇಶ ಅಂದ್ರೆ ನಮ್ಮ ಭಾರತ, ಒಂದು ಇಂಡಿಯಾ ಪ್ಲಸ್ ಇನ್ನೊಂದು ಯಾವುದು? USA. ಎಕ್ಸರ್ಸೈಸ್ ಬೋಲ್ಟ್ ಕುರುಕ್ಷೇತ್ರ 2025 ಇಸ್ ಅ ಟ್ರೈಲ್ಯಾಟರಲ್ ಮಿಲಿಟರಿ ಎಕ್ಸರ್ಸೈಸ್ ಕಂಡಕ್ಟೆಡ್ ಅಮಾಂಗ್ ಇಂಡಿಯಾ, ರಷ್ಯಾ ಅಂಡ್ ವಿಚ್ ಅದರ್ ಕಂಟ್ರಿ? ಬೋಲ್ಟ್ ಕುರುಕ್ಷೇತ್ರ 2025 ಭಾರತ, ರಷ್ಯಾ ಮತ್ತು ಯಾವ ಇನ್ನೊಂದು ದೇಶದ ನಡುವೆ ನಡೆಯುವ ತ್ರಿಪಕ್ಷೀಯ ಸೈನಿಕ ಅಭ್ಯಾಸವಾಗಿದೆ? ಯಾವುದು ಅಂದ್ರೆ ಮೊದಲನೇದು ನಮ್ಮ ಭಾರತ, ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ ರಷ್ಯಾ ಪ್ಲಸ್ ಇನ್ನೊಂದು ಯಾವುದು? ಸಿಂಗಪೂರ್. Exercise ಸಮುದ್ರ ಶಕ್ತಿ is a bilateral naval exercises conducted between India and which country? ಸಮುದ್ರ ಶಕ್ತಿ ನೌಕಾಪಡೆಯ ಅಭ್ಯಾಸವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುವ ದ್ವಿಪಕ್ಷೀಯ ನೌಕಾ ಅಭ್ಯಾಸವಾಗಿದೆ? ಭಾರತ ಮತ್ತೆ ಇನ್ನೊಂದು ದೇಶ ಯಾವುದು? ಇಂಡೋನೇಷಿಯಾ. ಭಾರತ ಮತ್ತೆ ಇಂಡೋನೇಷಿಯಾ. According to the Sadhan Bharat Microfinance Report 2025, which state reported the highest stress in the microfinance sector? ಸಾಧನ್ ಭಾರತ ಮೈಕ್ರೋ ಫಿನಾನ್ಸ್ ವರದಿ 2025ರ ಪ್ರಕಾರ ಮೈಕ್ರೋ ಫಿನಾನ್ಸ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒತ್ತಡವನ್ನು ಯಾವ ರಾಜ್ಯ ವರದಿ ಮಾಡಿದೆ? ಯಾವ ರಾಜ್ಯ ಈ ಒಂದು ಅತಿ ಹೆಚ್ಚು ಹೈಯೆಸ್ಟ್ ಸ್ಟ್ರೆಸ್ ಇನ್ ಮೈಕ್ರೋ ಫಿನಾನ್ಸ್ ಅಲ್ಲಿ ಹೊಂದಿದೆ ಅಂದ್ರೆ ಬಿಹಾರ್ ಸ್ಟೇಟ್. Which country led strategic alliance launched the
ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ ಇನ್ ಡಿಸೆಂಬರ್ 2025. ಪ್ಯಾಕ್ ಸಿಲಿಕಾ ಉಪಕ್ರಮವನ್ನು ಡಿಸೆಂಬರ್ 2025ರಲ್ಲಿ ಯಾವ ದೇಶದ ನೇತೃತ್ವದ ತಂತ್ರಜ್ಞಾನ ಮೈತ್ರಿಕೂಟ ಆರಂಭಿಸಿತು? ಈ ಪ್ಯಾಕ್ ಸಿಲಿಕಾ ಅಂತ ಬಂದ್ರೆ ಮೇಜರ್ಲಿ ಏನ್ರ ಬಗ್ಗೆ ಮಾತಾಡ್ತೀವಿ ನಾವು? ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡ್ತೀವಿ. ಓಕೆನಾ? ಯಾವೊಂದು ದೇಶದ ನಡುವೆ ಅಂದ್ರೆ ಅಂಡರ್ ದ ಯುನೈಟೆಡ್ ಸ್ಟೇಟ್ಸ್ ಲೆಡ್ ಅಲಯನ್ಸ್ ಅಲ್ಲಿ. According to the Henley's Passport Index 2025, which country secured the first rank with visa-free access to 193 destination? ಈಗ ಇಲ್ಲಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಮಾತಾಡೋದಾದ್ರೆ 2025ರಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟಿತ್ತು? 85 ಇತ್ತು. ಅದೇ ತರ ಈಗ 2026ರಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟೈತೆ? 75 ಐತೆ. 10 ಸ್ಥಾನ ನಾವು ಇನ್ನೂ ಕಡಿಮೆ ಆಗಿದ್ದೀವಿ. ಓಕೆನಾ? ರ್ಯಾಂಕ್ ಅಲ್ಲಿ. ಸೊ ಈಗ ಫಸ್ಟ್ ಕಂಟ್ರಿ ಯಾವುದು? ಸಿಂಗಾಪುರ್. ಓಕೆನಾ? ಸಿಂಗಾಪುರ್ ಹೈಯೆಸ್ಟ್ ವೀಸಾ ಫ್ರೀ ಆಕ್ಸೆಸ್ ಕೊಡುವಂತ ಒಂದು ಕಂಟ್ರಿ. ಇನ್ ಜೈನ್ ರಿಲಿಜನ್ ದ ಶ್ವೇತಾಂಬರ ಕೆನಾನ್ ಕನ್ಸಿಸ್ಟ್ಸ್ ಆಫ್ ಹೌ ಮೆನಿ ಅಗಮಾಸ್? ಅಗಮಾಸ್ ಅಂದ್ರೆ ಏನು? ಅಗಮಾಸ್ ಅಂದ್ರೆ ಟೀಚಿಂಗ್ಸ್ ಆಫ್ ಯಾರ್ದು? ಲಾರ್ಡ್ ಮಹಾವೀರ. ಓಕೆನಾ? ಸೊ ಎಷ್ಟು ಆಗಮಗಳಿದ್ವು ಅಂದ್ರೆ ಇಟ್ ಕನ್ಸಿಸ್ಟ್ಸ್ ಆಫ್ 45 ಅಗಮಾಸ್. ಶೇಷ ಡಿವೈಡೆಡ್ ಇಸ್ ಎಂಪೈರ್ ಇಂಟು 6 ಈಕ್ವಿವೆಲೆಂಟ್ ಟು ವಿಚ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಅಂಡರ್ ದ ಮುಘಲ್ಸ್? ಶೇಷ ತನ್ನ ಸಾಮ್ರಾಜ್ಯವನ್ನು ಶಿಖ್ಗಳಾಗಿ ವಿಂಗಡಿಸಿದನು. ಇದು ಮುಘಲರ ಅಡಿಯಲ್ಲಿ ಯಾವ ಆಡಳಿತ ವಿಭಾಗಕ್ಕೆ ಸಮನಾಗಿದೆ? ಈಗ ಮುಘಲರ ಆಡಳಿತ ನೋಡೋದಾದ್ರೆ ಮೊದಲನೇದಾರಿ ಅವ್ರು ಏನ್ ಬರ್ದಿದ್ದಾರೆ, ಏನ್ ಇದ್ ಮಾಡಿರ್ತಾರೆ? ಸುಬಾ ಅಂತ ಕರೀತಾರೆ. ಅದಾದ್ಮೇಲೆ ಸರ್ಕಾರ್, ಅದಾದ ನಂತರ ಲಾಸ್ಟ್ ಅಲ್ಲಿ ಯಾವುದು? ಪರ್ಗನ. ಈಗ ಹೆಂಗೆ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ವಿಲೇಜ್ ಲೆವೆಲ್ ಇರ್ತವಲ್ಲ, ಅದೇ ತರ ಮುಂಚೆನೆ ಅವರು ಮಾಡಿದ್ರು. ಸೊ ಈಗ ಈ ಶೇರ್ಸ್ ಆರ್ ಡಿವೈಡೆಡ್ ಇಸ್ ಎಂಪೈರ್ ಇಂಟು 6 ಈಕ್ವಲ್ ಟು ವಿಚ್ ಅಡ್ಮಿನಿಸ್ಟ್ರೇಟಿವ್ ಅಂಡರ್ ದ ಮುಘಲ್ಸ್ ಅಂತ ಬಂದಾಗ ಈ 6 ಯಾರ ಒಂದು ಅಡ್ಮಿನಿಸ್ಟ್ರೇಟಿವ್ ಅಡಿಯಲ್ಲಿ ಬರ್ತಾರೆ ಅಂದ್ರೆ ಸರ್ಕಾರ ಆ ಒಂದು ರೀಜನ್ ಅಲ್ಲಿ ಬರ್ತಾರೆ. Under which of the following condition is a tribal advisory council established in a state? ಈಗ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಇದು ಯಾವಾಗ ಸ್ಥಾಪನೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಏನಾದ್ರೂ ಅಟ್ಲೀಸ್ಟ್ 1 ಶೆಡ್ಯೂಲ್ ಟ್ರೈಬ್ ಏನಾದ್ರು ಇದ್ರೆ, ನೋಡಿ ಲಾಸ್ಟ್ ಆಪ್ಷನ್ ನೋಡಿ, ಇಫ್ ದೇರ್ ಇಸ್ ಅನ್ ಅಟ್ಲೀಸ್ಟ್ 1 ಶೆಡ್ಯೂಲ್ ಟ್ರೈಬ್, ಕನಿಷ್ಠ ಒಂದು ಪರಿಷ್ಠ ಪಂಗಡವಿದ್ದರೆ ನಾವ್ ಏನ್ ಮಾಡ್ತೀವಿ? ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ನ ಎಸ್ಟಾಬ್ಲಿಷ್ ಮಾಡ್ತೀವಿ. Who was appointed as the new chairman of the Insurance Regulatory and Development Authority of India? IRDA ಗೆ ನ್ಯೂ ಚೇರ್ಮನ್ ಆಗಿ ಯಾರು ಅಪಾಯಿಂಟ್ ಆಗಿದ್ದಾರೆ? ಅಜಯ್ ಸೇತ್ ಅವರು ಅಪಾಯಿಂಟ್ ಆಗಿದ್ದಾರೆ. ಯಾರು? ಅಜಯ್ ಸೇತ್ ಅವರು. What is the projected annual growth rate of the India-UK bilateral trade under the new free trade agreement? ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. ಎಷ್ಟು ಆನ್ಯುವಲ್ ಗ್ರೋತ್ ರೇಟ್ ಅಂತಂದ್ರೆ 15%. ಎಷ್ಟು? 15%. Which sector witnessed the slowest growth during the period of 1947 to 1991? 1947 ರಿಂದ 1991ರ ಅವಧಿಯಲ್ಲಿ ಯಾವ ವಲಯವು ಅತ್ಯಂತ ನಿಧಾನವಾಗುತ್ತಿರುವ ಬೆಳವಣಿಗೆಯನ್ನು ಕಂಡಿತು? ವಲಯ ಅಂತ ನೋಡೋದಾದ್ರೆ ನಮ್ಮ ಇಂಡಿಯನ್ ಎಕಾನಮಿ 3 ಆಗಿ ಡಿವೈಡ್ ಆಗಿದೆ. ಒಂದು ಯಾವುದು? ಪ್ರೈಮರಿ ಸೆಕ್ಟರ್, ಇನ್ನೊಂದು ಸೆಕೆಂಡರಿ ಸೆಕ್ಟರ್, ಮತ್ತು ಇನ್ನೊಂದು ಟರ್ಷರಿ ಸೆಕ್ಟರ್. ಓಕೆನಾ? ಸೊ ಇವು ಯಾವ ಒಂದು ಸೆಕ್ಟರ್ ಅಲ್ಲಿ ಲೋಯೆಸ್ಟ್ ಅಥವಾ ಸ್ಲೋ ಗ್ರೋತ್ ಅಂತಂದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ಸಖತ್ತು ಸ್ಲೋ ಗ್ರೋತ್ ಆಗಿದೆ. ಓಕೆನಾ? ಯಾವುದು? ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ. ಈಗ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ವಿಟಮಿನ್ಸ್: ವಿಟಮಿನ್ ಡಿ, ವಿಟಮಿನ್ B12, ವಿಟಮಿನ್ ಕೆ, ವಿಟಮಿನ್ ಸಿ. ವಿಚ್ ಆಫ್ ದ ದೆಮ್ ಆರ್ ವಾಟರ್ ಸಾಲ್ಯುಬಲ್? ಈಗ ವಿಟಮಿನ್ಸ್ ಅಲ್ಲಿ ಒಂದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್, ವಾಟರ್ ಸಾಲ್ಯುಬಲ್, ಇನ್ನೊಂದು ಏನು? ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರಿತೀವಿ. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಲ್ಲಿ ಎರಡೇ ಇರೋದು, ಒಂದು ವಿಟಮಿನ್ ಬಿ, ಇನ್ನೊಂದು ವಿಟಮಿನ್ ಸಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೆಡಿಷನಲ್ ಫ್ಲೋಕ್ ಪೇಂಟಿಂಗ್ ಸ್ಟೈಲ್ ಫ್ರಮ್ ಬಿಹಾರ್? ಬಿಹಾರಿಂದ ಟ್ರೆಡಿಷನಲ್ ಫ್ಲೋಕ್ ಪೇಂಟಿಂಗ್ ಯಾವುದು ಒರಿಜಿನೇಟ್ ಆಗುತ್ತೆ? ಈ ಕೆಳಗಿನ ಯಾವುಗಳಲ್ಲಿ ಯಾವುದು ಬಿಹಾರದ ಸಾಂಪ್ರದಾಯಿಕ ಜಾನಪದ ಚಿತ್ರಕಲೆ ಶೈಲಿಯಾಗಿದೆ? ಬಿಹಾರಲ್ಲಿ ಯಾವುದು? ಬಿಹಾರಲ್ಲಿ ಮಧುಬನಿ. ಕಲಾಂಕರಿ ಆಂಧ್ರ ಪ್ರದೇಶಲ್ಲಿ. ಓಕೆನಾ? ವರ್ಲಿ ಆರ್ಟ್, ವರ್ಲಿ ಪೇಂಟಿಂಗ್ಸ್ ಅಂತ ಕರಿತೀವಲ್ಲ, ವರ್ಲಿ ಪೇಂಟಿಂಗ್ಸ್ ಮಹಾರಾಷ್ಟ್ರದಲ್ಲಿ. ಪಟಾಚಿತ್ರ ಎಲ್ಲಿ ಬರುತ್ತೆ?
ಇದು ಈ ಒಂದು ಪೇಂಟಿಂಗು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಒಡಿಶಾದಲ್ಲಾಗಿರ್ಬೋದು, ಆ ಒಂದು ರೀಜನ್ ಅಲ್ಲಿ ಈ ಪಟಚಿತ್ರ ಅನ್ನೋ ಒಂದು ಪೇಂಟಿಂಗ್ ಫೌಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ನಾವು 20 ಕ್ವಶನ್ಸ್ ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದೀವಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಂತ್ಕೊಂಡು ಸಪೋರ್ಟ್ ಮಾಡಿ, ಕಂಟೆಂಟ್ ನೋಡಿ, ಎಲ್ಲಾ ಒಂದು ಸ್ಟೂಡೆಂಟ್ಸ್ಗೂ ತಿಳಿಸಿ ನಮ್ಮ ಕರ್ನಾಟಕದಲ್ಲಿ ಒಂದು ಕ್ಲಾಸಸ್ ಬರ್ತೈತೆ, ಇನ್ ಯಾರು ಯೋಚನೆ ಮಾಡ್ಬೇಕಾಗಿದೆ ಅಂತ. ಖಂಡಿತ ನಾವು ನಿಮ್ಗೋಸ್ಕರನೇ ವರ್ಕ್ ಮಾಡ್ತಿರ್ತೀವಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್, ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.